ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಸೊ ಇಲ್ಲಿ ತನಕ ಯಾವುದೇ ಕಾಲ್ ಫಾರ್ಮ್ ಆಗಿಲ್ಲ ಅಂತ ಹೇಳ್ತಾ ಇದ್ವಿ. ಸೊ ತುಂಬ ಜನ ಸ್ಟ್ರೈಕ್ ಎಲ್ಲ ಮಾಡ್ತಾ ಹೋದರು ಆ್ಯಂಡ್ ಯಾವುದೇ ಒಂದು ಕಾಲ್ ಫಾರ್ಮ್ ಆಗಿಲ್ಲ, ಒಳ ಮೀಸಲಾತಿ ಅಂತ ಬಂತು. ಸೊ ಅದರ ಒಂದು ತೀರ್ಪು ಬರೋ ತನಕ ಯಾವುದೇ ಒಂದು ನೋಟಿಫಿಕೇಷನ್ ಆಗಲ್ಲ ಅಂತಕ್ಕಂಥ ಒಂದು ಮಾಹಿತಿನೂ ಸಹ ಇತ್ತು. ಸೊ ದಿಢೀರನೇ ಈಗ 3,395 ಪೋಸ್ಟ್ಗಳ ಒಂದು ಕಾಲಾಗಿದೆ. ಸೊ ಇದರ ಜೊತೆಗೆ 15,000 ಶಿಕ್ಷಕರು ಸಹ ತೊಗೊಳ್ತೀವಿ ಅಂತ ಹೇಳ್ತಾ ಇದ್ದಾರೆ ಸ್ನೇಹಿತರೆ. ಸೊ ಅದರ ಜೊತೆಗೆ ವಿಲೇಜ್ ಅಕೌಂಟೆಂಟು, PDO ಆ್ಯಂಡ್ ಅದರ್ ಎಕ್ಸಾಮ್ಸ್ಗಳು ಸಹ ನಡೀತವೆ ಅಂತಕ್ಕಂಥದ್ದು ಒಂದು ಮಾಹಿತಿ ಸಹ ಇದೆ. ಆ್ಯಂಡ್ ಕೃಷಿಗೆ ಸಂಬಂಧಪಟ್ಟಂತೆ AO ಏನಿದೆಯೋ ಸೊ ಆ ಒಂದು ಎಕ್ಸಾಮ್ಸ್ಗಳು ಸಹ ಈಗ ನಡೀತಾ ಇದೆ ಸ್ನೇಹಿತರೆ. ಸೊ ಹೀಗಿರಬೇಕಾದ್ರೆ ಇಲ್ಲಿ ತನಕ ಸ್ಟಡಿ ಮಾಡಿರ್ತಕ್ಕಂಥವ್ರಿಗೆ ಈಗ ಒಂದು ಬೆಸ್ಟ್ ಆಪರ್ಚುನಿಟಿ ಅಂತ ಹೇಳ್ಬೋದು. ಸೊ ಅದು ಬಿಟ್ಟು ಇಲ್ಲ ಕಾಲ್ ಫಾರ್ಮ್ ಆಗಿಲ್ಲ, ಅದು ಇದು ಮಣ್ಣು ಮಸಿ ಅಂತ ಹೇಳ್ಕೊಂಡು ಕೂತಿದ್ದವ್ರಿಗೆ ಸೊ ಇದೊಂದು ಬಿಗ್ ಶಾಕ್ ಅಂತಲೇ ಹೇಳಬಹುದಾಗಿರುತ್ತೆ ಸ್ನೇಹಿತರೆ. ಓಕೆ, ಈಗ ಏನಾಗಿದೆ ಅಂತ ಹೇಳಿದ್ರೆ PC ಕಾಲ್ ಫಾರ್ಮ್ ಆಗಿದೆ. 3,395 ಪೋಸ್ಟ್ಗಳ ಕಾಲಾಗಿರ್ತಕ್ಕಂಥದ್ದಾಗಿದೆ. ಸೊ ಅದರ ಜೊತೆಗೆ ನಿಮಗೆ ಎಕ್ಸಾಮ್ ಡೇಟ್ ಕೂಡ ಅನೌನ್ಸ್ ಆಗಿದೆ. ಯಾವಾಗ ಅಂತ ಹೇಳಿದ್ರೆ 2/8/2026 ಅಂದರೆ 8ನೇ ತಿಂಗಳು 2ನೇ ತಾರೀಕು ಈ ಒಂದು ಎಕ್ಸಾಮ್ ಲಿಖಿತ ಪರೀಕ್ಷೆ ಇರ್ತಕ್ಕಂಥದ್ದು ಆಗಿದೆ ಸ್ನೇಹಿತರೆ. ಓಕೆ, ಸೊ ಹೀಗಿರಬೇಕಾದ್ರೆ ಓದಿರ್ತಕ್ಕಂಥವ್ರು, ಓದಿಲ್ಲದೆ ಇರ್ತಕ್ಕಂಥವ್ರು ಎಲ್ಲರಿಗೂ ಸಹ ಯೂಸ್ ಆಗ್ತಕ್ಕಂಥದ್ದು ಅಂತ ಹೇಳಿದ್ರೆ ಈ ಒಂದು ಎಕ್ಸಾಮ್ ಪ್ಯಾಟರ್ನ್ ಏನಿದೆಯೋ ಸೊ ಅದಕ್ಕೆ ತಕ್ಕಂತೆ ನಾವು ಯಾವ ರೀತಿ ಸ್ಟಡಿನ ಮಾಡಬೇಕಂತಕ್ಕಂಥದ್ದು ತುಂಬಾ ಮುಖ್ಯ ಆಗಿರುತ್ತೆ ಸ್ನೇಹಿತರೆ. ಸೊ 2024ರಲ್ಲಿ ಸಿವಿಲ್ PC ಕಾಲ್ ಆಗಿತ್ತು. ಸೊ ಆ ಒಂದು ಬೇಸಿಸು ಮತ್ತು 2024ರಲ್ಲಿ DAR ಆ್ಯಂಡ್ CAR ಕಾಲ್ ಫಾರ್ಮ್ ಆಗಿತ್ತು. 2023ರಲ್ಲಿ ಸಿವಿಲ್ ಪೊಲೀಸ್ ಏನು ಕಾಲ್ ಆಗಿತ್ತು. ಸೊ ಅದರ ಒಂದು ಕ್ವಶನ್ ಪೇಪರ್ನ ಆಧಾರವಾಗಿ ಇಟ್ಕೊಂಡು ಸೊ ಯಾವ ಒಂದು ಟಾಪಿಕ್ ಅಥವಾ ಯಾವ ಒಂದು ಸಬ್ಜೆಕ್ಟ್ ಮೇಲೆ ಎಷ್ಟು ಕ್ವಶನ್ನ ಕೊಟ್ಟಿದ್ದಾರೆ, ನಾವು ಯಾವುದನ್ನು ಸ್ಟಡಿ ಜಾಸ್ತಿ ಮಾಡಬೇಕಾಗುತ್ತೆ. ಸೊ ಇದರ ಬಗ್ಗೆ ನಾವು ನೋಡ್ತಾ ಹೋದಾಗ ಒಂದಷ್ಟು ಮಾಹಿತಿಗಳು ನಮ್ಮ ತಲೆಗೆ ಹೋಗ್ತಾ ಹೋಗುತ್ತೆ ಸ್ನೇಹಿತರೆ. ಸೊ ಯಾವುದಕ್ಕೆ ನಾವು ಹೆಚ್ಚು ಆದ್ಯತೆಯನ್ನು ಕೊಡಬೇಕಾಗುತ್ತೆ, ಯಾವುದನ್ನು ಹೆಚ್ಚು ಸ್ಟಡಿ ಮಾಡಬೇಕಾಗುತ್ತೆ ಆ್ಯಂಡ್ ಯಾವ ಕ್ವಶನು ಯಾವ ರೀತಿ ಕೇಳಿದ್ದಾರೆ, ಸೊ ಡೈರೆಕ್ಟ್ ಕ್ವಶನ್ಸ್ಗಳಿದಾವ ಅಥವಾ ಹೇಳಿಕೆ ರೂಪದಲ್ಲಿ ಇದೆಯಾ ಅಥವಾ ಮತ್ತೊಂದು ಮಗದೊಂದು ನೋಡ್ತಾ ಹೋದಾಗ ಸ್ನೇಹಿತರೆ, ಸೊ ನೋಡಿ ಇಲ್ಲಿ ಕೊಟ್ಟಿದ್ದಾರೆ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಗೆ ಸಂಬಂಧಪಟ್ಟಂತೆ ಇದೆ ಆ್ಯಂಡ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ಗೆ ಸಂಬಂಧಪಟ್ಟಂತೆ ಇದೆ, ಜಿಯೋಗ್ರಫಿ ಆ್ಯಂಡ್ ಹಿಸ್ಟ್ರಿ, ಮೆಂಟಲ್ ಎಬಿಲಿಟಿ, ಎಕನಾಮಿಕ್ಸ್, ಕರೆಂಟ್ ಅಫೇರ್ಸ್ ಆ್ಯಂಡ್ GK ಅದರ್ಸ್ಗೆ ಸಂಬಂಧಪಟ್ಟಂತೆ ಇದೆ ಸ್ನೇಹಿತರೆ. ಓಕೆ, ಸೊ ಇಲ್ಲಿ ನಾವು ನೋಡ್ತಾ ಹೋದಾಗ ಇದು ಬಂದು 2024, ಇದು ಅಷ್ಟೇ 2024 CR DARದು, ಇದು 2023ರ ಪೇಪರ್ ಆಗಿದೆ. ಸೊ ಇದೇನಾಗಿದೆ, ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಈಸ್ ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ. ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಲಿ ಒಟ್ಟು 24ರಲ್ಲಿ 16 ಕ್ವಶನ್ ಕೇಳಿದ್ದಾರೆ ಆ್ಯಂಡ್ CAR DAR ಇದರ ಎಕ್ಸಾಮಲ್ಲಿ 33 ಕ್ವಶನ್ ಕೇಳಿದ್ದಾರೆ ಆ್ಯಂಡ್ 2023 ಸಿವಿಲ್ PCನಲ್ಲಿ 25 ಕ್ವಶನನ್ನು ಕೇಳಿದ್ದಾರೆ. ವೆರಿ 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 ಇಂಪಾರ್ಟೆಂಟ್ ಟಾಪಿಕ್ ಅಂತ ಸಬ್ಜೆಕ್ಟ್ ಅಂತ ಹೇಳ್ಬೋದು ಸ್ನೇಹಿತರೆ. ಸೊ ನೀವು ಒಂದು ಸೈನ್ಸನ್ನು ಬಿಟ್ಟರೆ ಆಲ್ಮೋಸ್ಟ್ ನಿಮ್ಮ ಒಂದು ಇದೇ ಬಿಟ್ಟ ಹಾಗೆ. ಓಕೆ, ಇನ್ನು ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಂತ ತೊಗೊಂಡಾಗ ಈ ಒಂದು ಭಾರತೀಯ ಸಂವಿಧಾನ ಅಂತ ಏನು ಹೇಳ್ತೀವೋ ಸೊ ಅದರ ಬೇಸಿಸ್ ಮೇಲೆ ಎಷ್ಟು ಕ್ವಶನ್ಸ್ ಕೇಳಿದ್ದಾರೆ ಅಂತ ಹೇಳಿದ್ರೆ 2024ರ 21 ಇದೆ ಸ್ನೇಹಿತರೆ ಆ್ಯಂಡ್ CR DAರಲ್ಲಿ 15 ಕ್ವಶನ್ ಕೇಳಿದ್ದಾರೆ ಆ್ಯಂಡ್ 2023ರಲ್ಲಿ 23 ಕ್ವಶನ್ಗಳನ್ನು ಕೇಳಿದ್ದಾರೆ. ಸೊ ಸೈನ್ಸ್ ಅಷ್ಟೇ ಇಂಪಾರ್ಟೆಂಟು ಆ್ಯಂಡ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಸಹ ಅಷ್ಟೇ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಸಬ್ಜೆಕ್ಟ್ ಆಗಿದೆ. ಇನ್ನು ಜಿಯೋಗ್ರಫಿ ತೊಗೊಂಡಾಗ ಅದು ಅಷ್ಟೇ 15 ಕ್ವಶನ್ನ ಕೇಳಿದ್ದಾರೆ, 23 2024ರಲ್ಲಿ ಮತ್ತು 11 2023ರಲ್ಲಿ ಕೇಳಿದ್ದಾರೆ ಸ್ನೇಹಿತರೆ. ಆ್ಯಂಡ್ ಹಿಸ್ಟ್ರಿ ಬಂದು 2024ರಲ್ಲಿ 15 ಕೇಳಿದ್ದಾರೆ, 2023ರಲ್ಲಿ 13 ಕ್ವಶನನ್ನು ಕೇಳಿದ್ದಾರೆ. ಓಕೆ, ಸೊ ಈಗಿರಬೇಕಾದ್ರೆ ಮೆಂಟಲ್ ಎಬಿಲಿಟಿ ನೋಡ್ತಾ ಹೋದಾಗ 2024ರ 15 ಇದೆ ಆ್ಯಂಡ್ 2023ರಲ್ಲಿ 9 ಇದೆ. CAR DAರಲ್ಲಿ 5 ಕ್ವಶನ್ನ ಕೇಳಿದ್ದಾರೆ. ಎಕನಾಮಿಕ್ಸ್ ಬಂದು 10 ಕ್ವಶನ್ ಕೇಳಿದ್ದಾರೆ. ಸೊ 2023ರಲ್ಲಿ ಬರೀ 6 ಕ್ವಶನ್ ಕೇಳಿದ್ದಾರೆ. ಕರೆಂಟ್ ಅಫೇರ್ಸ್ ಟೋಟಲಾಗಿ ಕಮ್ಮಿ ಆಗಿಬಿಟ್ಟಿದೆ ಸ್ನೇಹಿತರೆ. ಕರೆಂಟ್ ಅಫೇರ್ಸು 3 ಕೇಳಿದ್ದಾರೆ 2024ರಲ್ಲಿ ಆ್ಯಂಡ್ CR DAR 6 ಕೇಳಿದ್ದಾರೆ ಆ್ಯಂಡ್ 7 ಬಂದು 2023ರಲ್ಲಿ ಕೇಳಿದ್ದಾರೆ. GKಗೆ ಸಂಬಂಧಪಟ್ಟಂತೆ 5 ಕ್ವಶನು 7 ಕ್ವಶನು 6 ಕ್ವಶನ್ ಕೇಳಿದ್ದಾರೆ. ಸೊ ಈಗಿರಬೇಕಾದ್ರೆ ಮೇನ್ ಟಾಪಿಕ್ ಯಾವುದ್ರ ಮೇಲೆ ಕಾನ್ಸಂಟ್ರೇಷನ್ ಮಾಡಬೇಕಂತ ಹೇಳಿದ್ರೆ ಸೈನ್ಸು, ವಿಜ್ಞಾನದ ಮೇಲೆ ಜಾಸ್ತಿ ಫೋಕಸನ್ನು ಮಾಡ್ತಾ ಹೋಗಿ. ಸೊ ವಿಜ್ಞಾನ ಎಲ್ಲಿ ಜಾಸ್ತಿ ಕೇಳ್ತಾರೆ ಅಂದರೆ NCERT ಬುಕ್ಸ್ಗಳೇನಿದೆಯೋ ಸೊ ಟೋಟಲಾಗಿ 6 to 10 ಸಾಕು ನಿಮಗೆ ಸ್ನೇಹಿತರೆ. ಸೊ ಕಂಪ್ಲೀಟಾಗಿ ಒಂದು ಪಾಯಿಂಟನ್ನು ಸಹ ಮಿಸ್ ಮಾಡ್ದಂಗೆ ಓದ್ಕೊಳ್ತಾ ಹೋಗಿ. ಆ್ಯಂಡ್ ಇಂಡಿಯನ್ ಕಾನ್ಸ್ಟಿಟ್ಯೂಷನು, ಜಿಯೋಗ್ರಫಿ, ಹಿಸ್ಟ್ರಿ ಮೇಯ್ನಾಗಿ ನೋಡ್ತಾ ಹೋಗಿ. ಸೊ ಮೆಂಟಲ್ ಎಬಿಲಿಟಿ ಕೇಳಿದ್ದಾರೆ ಅಂದರೆ ಮೆಂಟಲ್ ಎಬಿಲಿಟಿ ಸಹ ಕೊಟ್ಟಿದ್ದಾರೆ ಸ್ನೇಹಿತರೆ, ಬಟ್ ಇದು ಅಷ್ಟೇ ಈಸಿ ಕ್ವಶನ್ಸ್ಗಳು ಇರುತ್ತೆ. ಜಾಸ್ತಿ ಟಫೆಸ್ಟ್ ಕ್ವಶನ್ ಅಂತ ಏನು ಕೇಳೋದಿಲ್ಲ. ಮೆಂಟಲ್ ಎಬಿಲಿಟಿಲಿ ಈಸಿ ಕ್ವಶನ್ಸೇ ಇರುತ್ತೆ PCನಲ್ಲಿ. ಸೊ ಇದರ ಬೇಸಿಸ್ ಮೇಲೆ ನೋಡ್ತಾ ಹೋದಾಗ ಸ್ನೇಹಿತರೆ ನೋಡಿ, ಸಬ್ಜೆಕ್ಟ್ ವೈಸ್ ವೆಯ್ಟೇಜ್ ಆ್ಯಂಡ್ ಇಂಪಾರ್ಟೆನ್ಸ್ ಕರ್ನಾಟಕ PCಗೆ ನೋಡ್ತಾ ಹೋದಾಗ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ವೆರಿ 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 ಇಂಪಾರ್ಟೆಂಟ್ ಆಗಿರುತ್ತೆ ಸ್ನೇಹಿತರೆ.
ಹೈಯೆಸ್ಟ್ ವೆಯ್ಟೇಜ್ ಇನ್ ಆಲ್ ಎಕ್ಸಾಮ್ಸ್ ನೋಡ್ತಾ ಹೋದಾಗ 2024 ಆಗಿರ್ಬೋದು ಆ್ಯಂಡ್ 23 ಆಗಿರ್ಬೋದು. ಸೊ ಜಾಸ್ತಿ ಕ್ವಶನ್ಸ್ಗಳು ಸೈನ್ಸಲ್ಲೂ ಸಹ ಕೇಳಿದ್ದಾರೆ. ಸೊ ಹಾಗಾಗಿ ಫಸ್ಟ್ ಪ್ರಿಫರೆನ್ಸ್ ನಿಮಗೆ ಸೈನ್ಸ್ ಬಗ್ಗೆ ಹೋಗುತ್ತೆ. ನಾನು ಆಲ್ರೆಡಿ ಹೇಳಿದಾಗೆ ನಿಮ್ಗೆ ಯಾವ ಬುಕ್ಸು ಬೇಡ ಸ್ನೇಹಿತರೆ, NCERT ಬುಕ್ಸ್ಗಳೇನಿದೆಯೋ 6 to 10 ಕಂಪ್ಲೀಟಾಗಿ ಎಲ್ಲೂ ಸಹ ಮಿಸ್ ಮಾಡಿದಾಗೆ ನೀವು ಕಂಪ್ಲೀಟಾಗಿ ನೋಡಿಕೊಂಡ್ರೆ ಸೊ ಅದರಲ್ಲೇ ಕ್ವಶನ್ ಕೇಳ್ತಕ್ಕಂಥದ್ದು ಆಗಿರುತ್ತೆ. ಅದು ಬಿಟ್ಟು ಅದು ಹೊರತಾಗಿ ಯಾವ ಕ್ವಶನ್ಸ್ಗಳನ್ನ ಕೇಳೋದಿಲ್ಲ. ಸೊ ಅದನ್ನು ನೋಡ್ಕೊಳ್ತಾ ಹೋಗಿ. ಅರೌಂಡ್ 16 to 33 ಕ್ವೆಶನ್. 16 ಬಂದು 2024 ಕೇಳಿದ್ದಾರೆ, 33 ಬಂದು 2023 2024 CR ಕೇಳಿದ್ದಾರೆ. ಸೊ ಮೋಸ್ಟ್ ಇಂಪಾರ್ಟೆಂಟ್ ಸ್ಕೋರಿಂಗ್ ಸಬ್ಜೆಕ್ಟ್ ಅಂತ ಹೇಳೋದು ಸೈನ್ಸ್ ಆಗಿದೆ ಆ್ಯಂಡ್ ಶುಡ್ ಬಿ ಎ ಟಾಪ್ ಪ್ರಿಯಾರಿಟಿ. ಸೊ ಹಾಗಾಗಿ ಈ ಒಂದು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಗೆ ಹೆಚ್ಚಿನ ಒಂದು ಆದ್ಯತೆಯನ್ನು ಕೊಟ್ಟು ನೀವು ಸ್ಟಡಿಯನ್ನು ಮಾಡಬೇಕಾಗುತ್ತೆ ಸ್ನೇಹಿತರೆ. ಆ್ಯಂಡ್ ನೆಕ್ಸ್ಟ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ತೊಗೊಳ್ತಾ ಹೋದಾಗ ಸೊ ಅಲ್ಲೂ ಅಷ್ಟೇ 15 to 23 ಕ್ವಶನ್ನ ಕೇಳ್ತಾ ಹೋಗಿದ್ದಾರೆ ಸ್ನೇಹಿತರೆ. ಸೊ ವೆರಿ ಕಾನ್ಸ್ಟೆಂಟ್ ಎವ್ರಿ ಇಯರ್ ಆ್ಯಂಡ್ ಈಸಿ ಕ್ವಶನ್ಸ್ ಆ್ಯಂಡ್ ಈಸಿ ಸಬ್ಜೆಕ್ಟ್ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಯಾಕಂದರೆ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ನೋಡ್ತಾ ಹೋದಾಗ ಒಂದು ಮಿನಿಮಮ್ ಏನಂತ ಹೇಳ್ತೀವಿ ಸ್ಟಡಿ ಮಾಡೋದಕ್ಕೆ ಇರ್ತಕ್ಕಂಥ ಕಡಿಮೆ ಅಧ್ಯಾಯಗಳು ಅಂತ ಹೇಳ್ಬಹುದು ಇಂಡಿಯನ್ ಕಾನ್ಸ್ಟಿಟ್ಯೂಷನಲ್ಲಿ. ಸೊ ಯಾಕಂತಂದರೆ ಮೇಯ್ನಾಗಿ ನೋಡ್ತಾ ಹೋದಾಗ ಅಲ್ಲಿ ಏನು ಬರುತ್ತೆ, ಇಂಡಿಯನ್ಗೆ ಸಂಬಂಧಪಟ್ಟಂತೆ ಸಂವಿಧಾನ ಬರುತ್ತೆ, ಪೀಠಿಕೆ ಬರುತ್ತೆ ಆ್ಯಂಡ್ ಭಾಗಗಳು ಬರುತ್ತೆ, ಶೆಡ್ಯೂಲ್ಸ್ಗಳು, ಪಾರ್ಟ್ಸ್ ಮತ್ತು ಈ ಒಂದು ವಿಧಿಗಳು ಬರ್ತಾ ಹೋಗುತ್ತೆ. ಸೊ ಇನ್ನು ಎಕ್ಸ್ಟ್ರಾ ಅಂತ ಹೇಳಿದರೆ ಸ್ನೇಹಿತರೆ ಅದಕ್ಕೆ ಸಂಬಂಧಪಟ್ಟಂತೆ ಈ ಒಂದು ಸಂಸತ್ಗಳೇನು ಬರ್ತಾವೋ ಸೊ ಅದ್ರ ಬಗ್ಗೆ ನಾವು ನೋಡ್ತಾ ಹೋಗ್ತೀವಿ. ರಾಷ್ಟ್ರಪತಿ ಆಗಿರ್ಬೋದು, ಪ್ರಧಾನಮಂತ್ರಿ ಆಗಿರ್ಬೋದು, ಇಟ್ಮೇಲೆ ಲೋಕಸಭೆ, ರಾಜ್ಯಸಭೆ. ಸೊ ತುಂಬಾ ಕಡಿಮೆ ಟಾಪಿಕ್ ಅಂತ ಹೇಳ್ಬೋದಾಗುತ್ತೆ ಸಂವಿಧಾನದಲ್ಲಿ ಸ್ನೇಹಿತರೆ. ಸೊ ಈಸಿಯೆಸ್ಟ್ ಕ್ವೆಶನು ಆ್ಯಂಡ್ ಈಸಿಯೆಸ್ಟ್ ಟಾಪಿಕ್ಕು ಆ್ಯಂಡ್ ಕಮ್ಮಿ ಇರ್ತಕ್ಕಂಥದ್ದು ಈ ಒಂದು ಇಂಡಿಯನ್ ಕಾನ್ಸ್ಟಿಟ್ಯೂಷನಲ್ಲಿ. ಸೊ ಆರಾಮಾಗಿ ನೀವು ಸ್ಕೋರನ್ನು ಮಾಡಬಹುದು ಈ ಒಂದು ಇಂಡಿಯನ್ ಕಾನ್ಸ್ಟಿಟ್ಯೂಷನಲ್ಲಿ. ಓಕೆ, ಸೊ ಆಗಿರಬೇಕಾದ್ರೆ ಮೋಸ್ಟ್ ಪ್ರಿಪೇರ್ ಏರಿಯಾ ಆ್ಯಂಡ್ ಹೈ ರಿಟರ್ನ್ ಆನ್ ಎಫರ್ಟ್. ಸೊ ಜಾಸ್ತಿ ಎಫರ್ಟನ್ನು ಹಾಕಿದ್ದು ಅಷ್ಟೇ ನೀವು ಸ್ಟಡಿಯನ್ನು ಮಾಡ್ತಾ ಹೋಗಿ. ಆ್ಯಂಡ್ ಜಿಯೋಗ್ರಫಿ ತೊಗೊಳ್ತಾ ಹೋದ ಸ್ನೇಹಿತರೆ, ಜಿಯೋಗ್ರಫಿನೂ ಅಷ್ಟೇ ಕೇಳಿದರೆ ಸ್ಟ್ರಾಂಗ್ ಟ್ರೆಂಡ್ ಎಸ್ಪೆಷಲಿ ಇನ್ DAR CR ಎಕ್ಸಾಮಲ್ಲಿ ಜಾಸ್ತಿ ಜಿಯೋಗ್ರಫಿ ಬಗ್ಗೆ ಕೇಳ್ತಾ ಹೋಗಿದ್ದಾರೆ. ಕರ್ನಾಟಕ ಫೋಕಸ್ಡ್ ಕ್ವೆಶನ್ ಆರ್ ಕಾಮನ್ ಆ್ಯಂಡ್ ಮೀಡಿಯಮ್ ಟು ಹೈ ಇಂಪಾರ್ಟೆನ್ಸ್ ಅಂತ ಹೇಳಿದ್ದಾರೆ. ಅಂದರೆ ಕರ್ನಾಟಕನ ಬೇಸಿಸ್ ಆಗಿಟ್ಕೊಂಡು ಆ್ಯಂಡ್ ಮೋಸ್ಟ್ ಏನು ಕೇಳ್ತಾರೆ ಗೊತ್ತಾ, ಇಂಡಿಯಾದು ಸಹ ಕೇಳ್ತಾರೆ. ಇಂಡಿಯಾ ಕರ್ನಾಟಕವನ್ನು ಬೇಸ್ಮೆಂಟಾಗಿ ಕೇಳ್ತಾ ಹೋಗ್ತಾರೆ ಆ್ಯಂಡ್ ಅದರ ಜೊತೆಗೆ ಸೊ ಈ ಒಂದು ದೇಶಗಳಿಗೆ ಸಂಬಂಧಪಟ್ಟಂತೆ ಗಡಿ ಭಾಗಗಳು ಏನು ಬರ್ತೋ ಅದ್ರ ಮೇಲೆ ಕ್ವಶನ್ಸ್ಗಳು ಜಾಸ್ತಿ ಕೇಳ್ತಾ ಹೋಗ್ತಾರೆ. ಸೊ ಅದನ್ನು ನೋಡ್ಕೊಳ್ತಾ ಹೋಗಿ, ಅದು ರಾಜ್ಯಕ್ಕಾಗಿರಬಹುದು ಅಥವಾ ಕಂಟ್ರಿಗಾಗಿರಬಹುದು, ದೇಶಗಳಿಗಾಗಿರ್ಬೋದು, ಬಾರ್ಡರ್ನ ಹಂಚ್ಕೊಂಡಿರ್ತಕ್ಕಂಥದ್ದು ಅಥವಾ ಈ ಒಂದು ಬಾರ್ಡರ್ಗೆ ಇರ್ತಕ್ಕಂಥ ಒಂದು ರೇಖೆಗಳಾಗಿರಬಹುದು. ಸೊ ಈ ರೀತಿ ಮತ್ತು ನದಿಗಳ ಬಗ್ಗೆ ಕೇಳ್ತಾ ಹೋಗ್ತಾರೆ. ಹಾಗಾಗಿ ನೀವು ಜಿಯೋಗ್ರಫಿ ಬಗ್ಗೆ ತುಂಬಾ ನೋಡ್ಕೊಳ್ತಾ ಹೋಗಿ. ಆ್ಯಂಡ್ ಹಿಸ್ಟ್ರಿ ನೋಡ್ತಾ ಹೋದಾಗ ಮೇಯ್ನಾಗಿ ಹಿಸ್ಟ್ರಿ ಏನು ಕೇಳ್ತಾರೆ, ಅಲ್ಲಿ ಹಿಸ್ಟ್ರಿಲಿ ರಾಜರುಗಳ ಬಗ್ಗೆ ಕೇಳ್ತಾ ಹೋಗ್ತಾರೆ ಆ್ಯಂಡ್ ಒಂದು ಸಾಮ್ರಾಜ್ಯದ ಬಗ್ಗೆ ಕೇಳ್ತಾ ಹೋಗ್ತಾರೆ. ಅದಕ್ಕಿಂತ ಬೇಸಾಗಿ ಏನು ಕೇಳ್ತಾರೆ ಅಂತ ಹೇಳಿದ್ರೆ ಫ್ರೀಡಮ್ ಮೂಮೆಂಟ್ಸ್ ಏನಿದೆಯೋ ಡೆಫಿನೆಟಾಗಿ ಕ್ವಶನ್ಸ್ ಕೇಳ್ತಾ ಹೋಗ್ತಾರೆ ಸ್ನೇಹಿತರೆ. ಸೊ ಅದು ಕರ್ನಾಟಕ ಹಿಸ್ಟ್ರಿ ಬಗ್ಗೆನೂ ಕೇಳ್ತಾರೆ ಆ್ಯಂಡ್ ಫ್ರೀಡಮ್ ಮೂಮೆಂಟ್ಸ್ ಏನು ಬರ್ತೋ ಈ ಒಂದು ನೋಡ್ತಾ ಹೋದಾಗ ಕ್ವಿಟ್ ಇಂಡಿಯಾ ಚಳುವಳಿ ಆಗಿರ್ಬೋದು ಅಥವಾ ಅಸಹಕಾರ ಚಳುವಳಿಗಳಾಗಿರ್ಬೋದು ಅಥವಾ ದಂಗೆ ಏನು ಬರ್ತೋ ಸಿಪಾಯಿ ದಂಗೆ ಆಗಿರ್ಬೋದು. ಸೊ ಈ ರೀತಿ ಫ್ರೀಡಮ್ ಮೂಮೆಂಟ್ ಏನು ಬರುತ್ತೋ ಆ್ಯಂಡ್ ಅಲ್ಲಿ ಕ್ರಾಂತಿಕಾರಿಗಳು ಏನು ಬರ್ತಾರೋ ಸೊ ಅವರಾಗಿರ್ಬೋದು, ಚಳುವಳಿಗಳಾಗಿರ್ಬೋದು, ಅದ್ರ ಮೇಲೆ ಬೇಸಿಸ್ ಮೇಲೆ ನೋಡ್ತಾ ಹೋಗಿ. ಆ್ಯಂಡ್ ನೆಕ್ಸ್ಟ್ ಮೆಂಟಲ್ ಎಬಿಲಿಟಿ ಅಂತ ತೊಗೊಂಡಾಗ ಸ್ನೇಹಿತರೆ ಸ್ಲೈಟ್ಲಿ ಡಿಕ್ರೀಸಿಂಗ್ ಟ್ರೆಂಡ್. ಅಂದರೆ ಜಾಸ್ತಿ ಏನು ಕೊಟ್ಟಿಲ್ಲ, ಅಂದರೆ 2024ರಲ್ಲಿ 15 ಕ್ವಶನ್ನ ಕೊಟ್ಟಿದ್ದಾರೆ ಸ್ನೇಹಿತರೆ, ಬಟ್ ಈಸಿ ಕ್ವಶನ್ಸೇ ಇದೆ. ಸೊ ಮೆಂಟಲ್ ಎಬಿಲಿಟಿ ಬಿಡಿಸಿದ್ದೀನಿ ಆಲ್ರೆಡಿ ಕ್ವಶನ್ ಪೇಪರು ನೋಡ್ತಾ ಹೋದರೆ ತುಂಬಾ ಈಸಿ ಕ್ವಶನ್ಸ್ಗಳನ್ನ ಕೊಟ್ಟಿದ್ದಾರೆ ಆ್ಯಂಡ್ ಅದರ್ವೈಸು ತುಂಬಾ ಕಮ್ಮಿ ಇದೆ. ಸೊ ಹಾಗಾಗಿ ಸ್ಟಿಲ್ ಈಸಿ ಆ್ಯಂಡ್ ಸ್ಕೋರಿಂಗ್ ಅಂತ ಹೇಳ್ಬೋದು. ಅಂದರೆ ಕ್ವಶನ್ಸ್ಗಳೇನು ಅಷ್ಟು ಡಿಫಿಕಲ್ಟಾಗಿ ಇರೋದಿಲ್ಲ ಈ ಒಂದು PC-ನಲ್ಲಿ. ಬೆಟರ್ ಹೋಲ್ಸ್ಕೊಂಡು ಅದಾದ RRB ಆಗಿರ್ಬೋದು, ಬೇರೆ ಎಕ್ಸಾಮ್ಸ್ಗಳಿಗೆ ಹೋಲ್ಸ್ಕೊಂಡಾಗ PC-ಲಿ ಮೆಂಟಲ್ ಎಬಿಲಿಟಿ ತುಂಬಾ ಈಸಿ ಕ್ವಶನ್ಸ್ಗಳಾಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ಎಕನಾಮಿಕ್ಸ್ ತೊಗೊಳ್ತಾ ಹೋದಾಗ ಲೋ ವೆಯ್ಟೇಜ್, ಯಾಕಂದರೆ ಅಲ್ಲೂ ಸಹ ತುಂಬಾ ಕಮ್ಮಿ ಕೇಳಿದರೆ. ಬೇಸಿಕ್ ಕಾನ್ಸೆಪ್ಟ್ಸ್ ಏನು ಬರುತ್ತೋ ಅದು ಮಾತ್ರ ಕೇಳ್ತಾ ಹೋಗ್ತಾರೆ. ಪ್ಲಸ್ ಗೌರ್ಮೆಂಟ್ ಸ್ಕೀಮ್ಸ್ ಆರ್ ಎನಫ್ ಅಂತ ಕೊಟ್ಟಿದ್ದಾರೆ. ಗೌರ್ಮೆಂಟ್ ಸ್ಕೀಮ್ಸ್ ಏನು ಬರುತ್ತೋ ಅದು ಬೇಸಿಕ್ ಕಾನ್ಸೆಪ್ಟ್ ಎಕನಾಮಿಕ್ಸ್ಗೆ ಸಂಬಂಧಪಟ್ಟಂತೆ ನೋಡ್ತಾ ಹೋದರೆ ಸೊ ಅತಿ ಆಳವಾಗಿ ಕ್ವಶನ್ಸ್ಗಳಲ್ಲಿ ಜಾಸ್ತಿ ಬರ್ತಾ ಹೋಗಲ್ಲ ಸ್ನೇಹಿತರೆ. ಮೇನ್ ಕ್ವಶನ್ಸ್ಗಳೇನಿರುತ್ತೋ ಅದನ್ನು ಕೇಳ್ತಾ ಹೋಗ್ತಾರೆ. ಸೊ ಹಾಗಾಗಿ ಡು ನಾಟ್ ಓವರ್ ಇನ್ವೆಸ್ಟ್ ಟೈಮ್. ಹಾಗಾಗಿ ಎಕನಾಮಿಕ್ಸ್ಗೆ ಜಾಸ್ತಿ ಟೈಮನ್ನು ಕೊಟ್ಟು ಅದನ್ನು ಟೈಮ್ ವೇಸ್ಟ್ ಮಾಡ್ಕೊಳ್ಳೋದು ಬೇಡ ಅನ್ನೋದು ಇದರ ಒಂದು ಪರ್ಪಸ್ ಆಗಿರುತ್ತೆ. ಇನ್ನು ನೆಕ್ಸ್ಟ್ ಕರೆಂಟ್ ಅಫೇರ್ಸ್ ಅಷ್ಟೇ ಸ್ನೇಹಿತರೆ, ಲಾಸ್ಟ್ 16 to 12 ಮಂತ್ಸ್ ಈಸ್ ಸಫಿಷಿಯೆಂಟ್ ಅಂತ ಕೊಡೋದು. ಅಂದರೆ 1 ವರ್ಷದ ಏನು ಕರೆಂಟ್ ಅಫೇರ್ಸ್ ಇತ್ತು ಅದು ಕಂಪ್ಲೀಟಾಗಿ ನೋಡ್ಕೊಳ್ತಾ ಹೋಗಿ ಒಂದು 5ರಿಂದ 6 ಕ್ವಶನ್ಸ್ಗಳು ಬರಬಹುದು. ಅಂದರೆ ಅದು ಮೇಯ್ನಾಗಿ ನೋಡ್ತಾ ಹೋದರೆ ಏನು ಬರುತ್ತೆ ಅಂದರೆ ಸ್ಪೋರ್ಟ್ಸ್ಗೆ ಸಂಬಂಧಪಟ್ಟಂತೆ ಬರುತ್ತೆ ಆ್ಯಂಡ್ ಅದರ ಜೊತೆಗೆ ಶೃಂಗಸಭೆಗಳಂತ ಏನು ಹೇಳ್ತೀವೋ ಅದರ ಬರ್ತಾ ಹೋಗುತ್ತೆ ಆ್ಯಂಡ್ ಅದರ ಜೊತೆಗೆ ಈ ಒಂದು ಪ್ರೈಸಸ್ ಏನಿರುತ್ತೋ ಸೊ ಅದರ ಬಗ್ಗೆ ನೋಡ್ತಾ ಹೋಗಬಹುದಾಗಿರುತ್ತೆ.
ಆ್ಯಂಡ್ ನೆಕ್ಸ್ಟು ಫೈನಲ್ ಅನಾಲಿಸಿಸ್ ಅನ್ನೋದಕ್ಕಿಂತ ಹೆಚ್ಚಾಗಿ ಮತ್ತೊಂದು ಯಾವುದಂತ ಹೇಳಿದ್ರೆ ಜಿ ಕೆ ಬರುತ್ತೆ ಸ್ನೇಹಿತರೆ. ಜಿ ಕೆ ಅಂತ ಹೇಳಿದಾಗ ಜಿ ಕೆಲಿ ಮೇಯ್ನಾಗಿ ನೋಡ್ತಾ ಹೋದಾಗ ಇಂಪಾರ್ಟೆಂಟ್ ಡೇಸ್ ಬರುತ್ತೆ. ಆ್ಯಂಡ್ ಇಂಪಾರ್ಟೆಂಟ್ ಡೇಸ್ ಜೊತೆಗೆ ಕೆಲವೊಂದು ಈ ಜಿ ಕೆಗಳು ಬರುತ್ತೆ. ಫಾರ್ ಎಕ್ಸಾಂಪಲ್ ಒಂದು ರಾಜ್ಯಗಳಿಗೆ ಸಂಬಂಧಪಟ್ಟಂತೆ ಒಂದು ಡ್ಯಾನ್ಸ್ ಆಗಿರಬಹುದು, ಅಥವಾ ಈ ಒಂದು ಏನು ಇಂಪಾರ್ಟೆಂಟ್ ಡೇಸ್ ಅಂತ ಹೇಳಿದ್ನೋ ಅದಾಗಿರ್ಬೋದು, ಮತ್ತು ಈ ಒಂದು ವಿಮಾನ ನಿಲ್ದಾಣಗಳಾಗಿರಬಹುದು, ಅಥವಾ ಈ ಒಂದು ಕೈಗಾರಿಕೆಗಳಾಗಿರ್ಬೋದು. ಸೊ ಈ ರೀತಿ ಬೇಸಿಕ್ಕಾಗಿ ಈ ಜಿ ಕೆಲಿ ಏನು ಕೇಳ್ತಾರೋ ಸೊ ಅದ್ರ ಮೇಲೆ ಬೇಸಿಸ್ ಮೇಲೆ ನೋಡ್ತಾ ಹೋಗಬಹುದಾಗಿರುತ್ತೆ. ಅದು ಅಷ್ಟೇ ಜಾಸ್ತಿ ಕ್ವಶನ್ಸ್ ಕೇಳಿಲ್ಲ ಸ್ನೇಹಿತರೆ, 5ರಿಂದ 6 ಕ್ವಶನ್ಸು ಅಷ್ಟರಲ್ಲಿ ಮುಗಿತಾ ಹೋಗುತ್ತೆ. ಸೊ ಹಾಗಾಗಿ ನೀವು ಜಾಸ್ತಿ ಕಾನ್ಸಂಟ್ರೇಷನ್ ಮಾಡ್ತಕ್ಕಂಥದ್ದು ಸೈನ್ಸು ಆ್ಯಂಡ್ ಈ ಒಂದು ಪೊಲೈಟಿ ಭಾರತೀಯ ಸಂವಿಧಾನಕ್ಕೆ ಸಂಬಂಧಪಟ್ಟಂತೆ ನೋಡ್ತಾ ಹೋಗಿ. ಜಿಯೋಗ್ರಫಿ ಡೆಫಿನೆಟಾಗಿ ಕೇಳ್ತಾ ಹೋಗ್ತಾರೆ ಸ್ನೇಹಿತರೆ. ಆ್ಯಂಡ್ ಹಿಸ್ಟ್ರಿ. ಸೊ ಅಷ್ಟನ್ನ ಬೇಸಿಕ್ಕಾಗಿ ನೀವು ಜಾಸ್ತಿ ಫೋಕಸನ್ನು ಮಾಡ್ತಕ್ಕಂಥದ್ದು ಆಗಿರುತ್ತೆ. ಇನ್ನು ನೆಕ್ಸ್ಟ್ ಫೈನಲ್ ಅನಾಲಿಸಿಸ್ ಅಂತ ಹೇಳ್ತಾವ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ನೋಡ್ತಾ ಹೋದಲ್ವಾ. ಸೊ ಆ್ಯಂಡ್ ಪೊಲೈಟಿ, ಜಿಯೋಗ್ರಫಿ. ಸೊ ಟೋಟಲಾಗಿ 65 to 70% ಕ್ವಶನ್ಸು ಈ ಮೂರಲ್ಲೇ ಕವರ್ ಮಾಡ್ತಕ್ಕಂಥದ್ದು ಆಗಿರುತ್ತೆ. ಸೊ ಹಾಗಾಗಿ ದೀಸ್ 3 ಸಬ್ಜೆಕ್ಟ್ ಶುಡ್ ಬಿ ಯುವರ್ ಮೇನ್ ಫೋಕಸ್ ಟು ಮ್ಯಾಕ್ಸಿಮಮ್ ಸ್ಕೋರ್, ಕ್ಲಿಯರ್ ಕಟ್ ಆಫ್ ಕಂಫರ್ಟಬಲಿ. ಸೊ ಹಾಗಾಗಿ ನೀವು ಜಾಸ್ತಿ ಸ್ಕೋರನ್ನು ಮಾಡಬೇಕಂತ ಹೇಳಿದ್ರೆ ನೀವು ಸೈನ್ಸ್ನ ಜಾಸ್ತಿ ತೊಗೊಳ್ತಾ ಹೋಗಿ, ಅದರ ಜೊತೆಗೆ ಪೊಲೈಟಿ ಅದೇ ಸಂವಿಧಾನ ಆಗಿರ್ಬೋದು ಆ್ಯಂಡ್ ಜಿಯೋಗ್ರಫಿಗೆ ಸಂಬಂಧಪಟ್ಟಂತೆ ನೋಡ್ತಾ ಹೋಗಿ. ಬಟ್ ಜಿಯೋಗ್ರಫಿಲಿ ಸ್ನೇಹಿತರೆ ಜಿಯೋಗ್ರಫಿನ ತೊಗೊಂಡಾಗ ಇದರ ಒಂದು ಆಳ ದೊಡ್ಡದಾಗಿದೆ. ಸೊ ಬ್ರಾಡ್ ಅಂತ ಏನು ಹೇಳ್ತೀವೋ ಸೊ ತುಂಬಾ ದೊಡ್ಡದಾಗಿದೆ. ಎಷ್ಟು ಓದ್ತಾ ಹೋಗ್ತೀವೋ ಅಷ್ಟು ಸಹ ದೊಡ್ಡದಾಗ್ತಾನೆ ಹೋಗಿದೆ. ಯಾಕಂದರೆ ಇದು ಇಂಡಿಯಾ ಆ್ಯಂಡ್ ಕಂಟ್ರಿಗೆ ಸಂಬಂಧಪಟ್ಟಂತೆ, ಸ್ಟೇಟ್ಗೆ ಸಂಬಂಧಪಟ್ಟಂತೆ ನದಿಗಳಾಗಿರ್ಬೋದು, ಸಾಗರಗಳಾಗಿರ್ಬೋದು, ಸಮುದ್ರಗಳಾಗಿರ್ಬೋದು, ಮಣ್ಣು ಕಲ್ಲು, ಸೊ ಈ ರೀತಿ ನೋಡ್ತಾ ಹೋಗ್ತೀವಲ್ವಾ. ಸೊ ಹಾಗಾಗಿ ಇದು ಎಷ್ಟು ಹೋದರೂ ಮುಗಿದೇ ಇರ್ತಕ್ಕಂಥ ಒಂದು ಚಾಪ್ಟರ್ ಅಥವಾ ಅಧ್ಯಾಯ ಅಂತ ಹೇಳ್ಬಹುದು, ಸಬ್ಜೆಕ್ಟ್ ಅಂತ ಹೇಳ್ಬಹುದಾಗಿರುತ್ತೆ. ಆ್ಯಂಡ್ ನೆಕ್ಸ್ಟು ಸ್ಮಾರ್ಟ್ ಸ್ಟ್ರಾಟಜಿ ತೊಗೊಂಡಾಗ ಸ್ನೇಹಿತರೆ ಸ್ಟ್ರಾಂಗ್ ಫೋಕಸ್ ಆನ್ ಟಾಪ್ 3 ಸಬ್ಜೆಕ್ಟ್ ಆ್ಯಂಡ್ ಪ್ಲಸ್ ಬೇಸಿಕ್ ಕವರೇಜ್ ಆಫ್ ಅದರ್ಸ್ ಬೆಸ್ಟ್ ರಿಸಲ್ಟ್ ಅಂತ ಹೇಳಿದ್ವಿ. ಸೊ ಅಂದರೆ ಈ ಮೂರು ಏನಿದೆಯೋ ಸೈನ್ಸ್, ಪೊಲೈಟಿ, ಜಿಯೋಗ್ರಫಿ, ಸೊ ಇದರ ಟಾಪ್ ಆಗಿ ಅಂದರೆ ಫೋಕಸ್ ಆನ್ ಟಾಪ್ 3 ಸಬ್ಜೆಕ್ಟ್ ಕಂಪ್ಲೀಟಾಗಿ ನೀವು ಓದಲೇಬೇಕಾಗುತ್ತೆ. ಅಂದರೆ ಸೈನ್ಸನ್ನು ಹೇಳಿದಾಗ NCERT ಅಂತ ಏನು ಹೇಳಿದ್ನೋ, ನೀವು ಎಲ್ಲೋ ಒಂದು ಟಾಪಿಕ್ನ ಬಿಡ್ತೀವಿ, ಸೊ ಈಸಿಯಾಗಿ ಅದು ಓದ್ಕೊಳ್ತೀವಿ, ಸೊ ಮೇನ್ ನೋಡ್ಕೊಳ್ತೀವಿ, ಡೆಫಿನೆಟಾಗಿ ಆಗೋದಿಲ್ಲ. ಕಂಪ್ಲೀಟಾಗಿ ಏನಿರುತ್ತೋ ಸೊ ಕಂಪ್ಲೀಟಾಗಿ ನೋಡ್ಕೊಳ್ಳೇಬೇಕಾಗುತ್ತೆ ಸೈನ್ಸ್ಗೆ. ಸೊ ಅದರ್ವೈಸ್ ಬೇರೆ ಬುಕ್ಸ್ಗಳು ನೀವು ಸ್ಟಡಿ ಮಾಡದೇ ಇದ್ರೂ ಪರವಾಗಿಲ್ಲ. ಸೊ ಬೇಸಿಕ್ಕಾಗಿ NCERT ಬುಕ್ಸ್ಗಳೇನಿದೆಯೋ ಡೆಫಿನೆಟಾಗಿ ನೀವು 1 ಪಾಯಿಂಟ್ 1 ಲೈನು ಬಿಡ್ದಂಗೆ ಹೋದರೆ ಅದರಲ್ಲಿ ನೀವೆಲ್ಲನೂ ಕವರ್ ಮಾಡಬಹುದಾಗಿರುತ್ತೆ ಸ್ನೇಹಿತರೆ. ಪ್ಲಸ್ ಬೇಸಿಕ್ ಕವರೇಜ್ ಆಫ್ ಅದರ್ಸ್ ಅಂತ ಕೊಟ್ಟಾಗ ಸೊ ಮಿಕ್ಕಂಥ ಸಬ್ಜೆಕ್ಟ್ಗಳಿಂದೆಯೋ ಸೊ ಅದರ ಬೇಸಿಕ್ ನೋಡಿಕೊಂಡ್ರೆ ಸಾಕಂತ ಹೇಳ್ತಿರ್ತಕ್ಕಂಥದ್ದು. ಆ್ಯಂಡ್ ಬೆಸ್ಟ್ ರಿಸಲ್ಟ್ ನೀವು ತೊಗೊಳ್ಬಹುದಾಗಿರುತ್ತೆ. ಆ್ಯಂಡ್ ನೆಕ್ಸ್ಟು ಹೈ ಪ್ರಿಯಾರಿಟಿ ಸಬ್ಜೆಕ್ಟ್ ನಾನು ಆಲ್ರೆಡಿ ಹೇಳಿದಾಗೆ ಸೈನ್ಸು, ಇಂಡಿಯನ್ ಕಾನ್ಸ್ಟಿಟ್ಯೂಷನ್, ಜಿಯೋಗ್ರಫಿ. ಇನ್ನು ಮೀಡಿಯಂ ಪ್ರಿಯಾರಿಟಿ ಸಬ್ಜೆಕ್ಟ್ ಅಂತ ತೊಗೊಳ್ತಾ ಹೋದಾಗ ಸ್ನೇಹಿತರೆ ಹಿಸ್ಟ್ರಿ, ಮೆಂಟಲ್ ಎಬಿಲಿಟಿ, ಸೊ ಒಂದು ಆವರೇಜಲ್ಲಿ ಕ್ವಶನ್ಸ್ಗಳು ಬರ್ತಾ ಹೋಗುತ್ತೆ. ಇನ್ನು ಲೋ ಪ್ರಿಯಾರಿಟಿ ಅಂತ ಹೇಳಿದಾಗ ಎಕನಾಮಿಕ್ಸು, ಕರೆಂಟ್ ಅಫೇರ್ಸು, GK ಆಗಿರುತ್ತೆ. ಇನ್ನು ಸ್ಮಾರ್ಟ್ ಪ್ರಿಪ್ರೇಷನ್ ಟಿಪ್ಸ್ ಯಾವ ರೀತಿ ಮಾಡ್ತಕ್ಕಂಥದ್ದು ಅಂತ ಹೇಳಿದಾಗ ಮಾಸ್ಟರ್ ಹೈ ಪ್ರಿಯಾರಿಟಿ ಸಬ್ಜೆಕ್ಟ್ ಫಸ್ಟ್. ಸೊ ಫಸ್ಟು ಅಂದರೆ ಏನು ಸೈನ್ಸ್ 3 ಹೇಳಿದ್ನ ನಾನು, ಪೊಲೈಟಿ ಆ್ಯಂಡ್ ಜಿಯೋಗ್ರಫಿ, ಅದಕ್ಕೆ ಜಾಸ್ತಿ ಪ್ರಿಯಾರಿಟಿನ ಕೊಡ್ತಾ ಹೋಗಿ. ದೆನ್ ರಿವೈಸ್ ಮೀಡಿಯಂ ಪ್ರಿಯಾರಿಟಿ ಏರಿಯಾಸು ಆ್ಯಂಡ್ ಫೈನಲಿ ಓವರ್ ಬೇಸಿಕ್ಸ್ ಆಫ್ ಲೋ ಪ್ರಿಯಾರಿಟಿ ಸಬ್ಜೆಕ್ಟ್ಸ್ಗಳನ್ನ ನಾವು ತೊಗೊಳ್ತಾ ಹೋಗ್ತೀವಿ. ಅಂದರೆ ಫೈನಲಾಗಿ ಯಾವುದು ಕಡಿಮೆ ಇರುತ್ತೋ ಸೊ ಅದನ್ನು ನೋಡ್ಕೊಳ್ತಾ ಹೋಗೋದು. ಇನ್ನು ಮೇಯ್ನಾಗಿ ನಾವು ಏನು ಮಾಡಬೇಕು, ಈ ರೀತಿ ನಾವು ತೊಗೊಳ್ತೀವಿ ಓಕೆ ಸ್ನೇಹಿತರೆ, ಓದ್ತೀವಿ ಅದು ಓಕೆ, ಬಟ್ ಅಷ್ಟಕ್ಕೆ ಸಾಕಾಗೋದಿಲ್ಲ. ಮುಂದಿನ ಒಂದು ಎಕ್ಸಾಮ್ನ ಫೇಸ್ ಮಾಡಬೇಕಂತ ಹೇಳಿದ್ರೆ ಸ್ನೇಹಿತರೆ, ನಾಳಿನ ಒಂದು ಎಕ್ಸಾಮ್ ಫೇಸ್ ಮಾಡಬೇಕಂದ್ರೆ ಇವತ್ತು ನಾವು ಒಂದು ಡೆಮೋ ಎಕ್ಸಾಮ್ ಬರೀಲೇಬೇಕಾಗುತ್ತೆ. ಯಾಕಂದರೆ ನಾವು ಓದಿದ್ದು ಅಷ್ಟೂ ಓದ್ಬಿಟ್ಟು ಆಗೋಗೈತೆ ಅಂತ ಅಂದ್ಕೊಳ್ತೀವಿ. ಬಟ್ ಅದ್ರ ಬಗ್ಗೆ ಕ್ವಶನ್ಸ್ಗಳನ್ನ ನಮ್ಗೆ ಯಾರೋ ಕೇಳಿದಾಗ ಅರ್ಥ ಆಗುತ್ತೆ, ಅಥವಾ ನಾವೇ ನಾಳೆ ಕುತ್ಕೊಂಡು ಯೋಚನೆ ಮಾಡಿದಾಗ ಎಷ್ಟು ಮರ್ತೋಗಿರುತ್ತೋ ಎಷ್ಟು ಬಂದಿರುತ್ತೆ ಅನ್ನೋದು ನಮಗೆ ಅರ್ಥ ಆಗ್ತಾ ಹೋಗುತ್ತೆ. ಸೊ ಹೀಗಿರಬೇಕಾದ್ರೆ ನಾವು PC ಎಕ್ಸಾಮ್ಸ್ ಅಟೆಂಡ್ ಮಾಡಬೇಕಂದ್ರೆ ಸೊ ಅದಕ್ಕೂ ಮೊದಲು ಒಂದು ಮಾಡೆಲ್ ಎಕ್ಸಾಮ್ ಅಥವಾ ಮಾಡೆಲ್ ಪೇಪರ್ಗಳನ್ನ ನಾವು ಬಿಡಿಸ್ತಾ ಹೋಗಬೇಕಾಗುತ್ತೆ, ಅಥವಾ ಈ ಒಂದು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಗಳನ್ನ ಬಿಡಿಸ್ತಾ ಹೋಗುತ್ತೆ. ಯಾಕಂದರೆ ಸೊ ಡೈರೆಕ್ಟಾಗಿ ತೊಗೊಳ್ತೀವಿ. ಈಗ ಫಾರ್ ಎಕ್ಸಾಂಪಲು ಸಬ್ಜೆಕ್ಟಲ್ಲಿ ಕೊಡ್ತಾ ಹೋಗ್ತಾರೆ, ಡೈರೆಕ್ಟಾಗಿ ಅರ್ಥ ಕೊಡ್ತಾರೆ, ಎಕ್ಸಾಂಪಲ್ ಕೊಡ್ತಾರೆ, ಅದು ವಿವರಣೆ ಕೊಡ್ತಾರೆ, ಹೋಗ್ಬಿಡ್ತಾರೆ ಅಲ್ವಾ. ಸೊ ನಾವು ಅಷ್ಟನ್ನು ಓದ್ಕೊಳ್ತೀವಿ. ಬಟ್ ಅದೇ ಕ್ವಶನ್ ಸ್ವಲ್ಪ ಟ್ವಿಸ್ಟ್ ಮಾಡಿ ಟರ್ನ್ ಮಾಡಿ ಅವ್ರಿಗೆ ಹೇಗೆ ಬೇಕೋ ಆ ಕ್ವಶನ್ ಕೇಳಿದ್ರೆ ಆನ್ಸರ್ ಅಲ್ಲೇ ಇದ್ರೂ ಸಹ ನಮಗೆ ಹುಡುಕಾಟ ಶುರುವಾಗುತ್ತೆ. ಆಗಿರಬೇಕಾದ್ರೆ ನಾವು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರು, ಮಾಡೆಲ್ ಪೇಪರ್ನ ಸಾಲ್ವ್ ಮಾಡ್ತಾ ಹೋದಾಗ ಸ್ನೇಹಿತರೆ ಕೆಲವೊಂದಷ್ಟು ನಾಲೆಡ್ಜು ನಮ್ಮ ತಲೆಗೂ ಸಹ ಸೇರ್ಕೊಳ್ತಾ ಹೋಗುತ್ತೆ ಅಲ್ವಾ. ಸೊ ಆಗಿರಬೇಕಾದ್ರೆ ಟೈಮ್ ಪ್ರಾಕ್ಟೀಸನ್ನು ಮಾಡಬೇಕಾಗುತ್ತೆ. ಯಾವ ರೀತಿ ಅಂತ ಹೇಳಿದಾಗ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಪ್ಲಸ್ ಮಾಡೆಲ್ ಕ್ವಶನ್ ಪೇಪರ್ಸ್ನ ಬಿಡಿಸಿದಾಗ ನಮ್ಗೆ ಏನಾಗುತ್ತೆ, ಟೈಮ್ ಪ್ರಾಕ್ಟೀಸ್ ಆಗುತ್ತೆ. ಸಾಲ್ವ್ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ವಿತಿನ್ ಆ್ಯಕ್ಚುಯಲ್ ಎಕ್ಸಾಮ್ ಟೈಮ್. ಸೊ ಎಕ್ಸಾಮ್ ಟೈಮ್ ಎಷ್ಟಿದೆ, 90 ಮಿನಿಟ್ಸ್ ಇದೆ. 90 ಅವರ್ಸ್ ಅಲ್ಲ, 90 ಮಿನಿಟ್ಸ್ ಇರ್ತಕ್ಕಂಥದ್ದು ಸ್ನೇಹಿತರೆ. ಸೊ ಆ ಒಂದು 90 ನಿಮಿಷಗಳಲ್ಲಿ 100 ಪ್ರಶ್ನೆಗಳಿಗೆ ನಾವು ಆನ್ಸರ್ನ ಬರೀಬೇಕು. ಸೊ ಹಾಗಾಗಿ ನಾವು ಒಂದು ಪೇಪರ್ನ ಇಟ್ಕೊಂಡು
90 ನಿಮಿಷಗಳಲ್ಲಿ ಕಂಪ್ಲೀಟ್ ಮಾಡ್ತಕ್ಕಂಥ ಒಂದು ಚಾಲೆಂಜಲ್ಲಿ ನಾವು ಕುತ್ಕೊಳ್ಬೇಕಾಗುತ್ತೆ. ಸೊ ಆವಾಗ ಕುತ್ಕೊಂಡಾಗ ಏನಾಗುತ್ತೆ, ಸ್ಪೀಡ್ ಜಾಸ್ತಿ ಆಗುತ್ತೆ, ಸ್ಟ್ಯಾಮಿನಾ ಜಾಸ್ತಿ ಆಗುತ್ತೆ, ಮತ್ತು ಎಕ್ಸಾಮ್ ಟೆಂಪರ್ಮೆಂಟ್ ಅಂತ ನಮಗೆ ಭಯ ಅಂತ, ಎಕ್ಸಾಮ್ ಭಯ ಅಂತ ಏನು ಹೇಳ್ತೀವೋ ಸೊ ಅದು ಕಡಿಮೆ ಆಗ್ತಾ ಹೋಗುತ್ತೆ. ಆ್ಯಂಡ್ ನೆಕ್ಸ್ಟು ನೋ ನೋಟ್ಸ್ ಇನ್ ಫಸ್ಟ್ ಅಟೆಂಪ್ಟ್ ಅಂದರೆ ನಾವು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಆಗಿರ್ಬೋದು, ಮಾಡೆಲ್ ಕ್ವಶನ್ ಪೇಪರ್ ಆಗಿರ್ಬೋದು ಬಿಡಿಸ್ತೀವಿ ಅಂತ ಹೇಳಿದಾಗ ಸೊ ಬುಕ್ಸ್ನ ಯೂಸ್ ಮಾಡ್ಕೊಳ್ಳೋದಾಗಲಿ ಅಥವಾ ಆನ್ಸರ್ ಕೀ ಆನ್ಸರ್ಸ್ನ ಇಟ್ಕೊಳ್ಳೋದಾಗಲಿ ಅಲ್ಲ, ಡೈರೆಕ್ಟಾಗಿ ನಾವೇ ಎಷ್ಟು ನಮಗೆ ಕೆಪಾಸಿಟಿ ಇದೆ, ಎಷ್ಟು ನಾವು ಅರ್ಥ ಮಾಡ್ಕೊಂಡಿದ್ದೀವಿ, ಎಷ್ಟು ನಾವು ಓದಿದ್ದೀವಿ ಅನ್ನೋದಕ್ಕೆ ಸೊ ಯಾವುದೇ ಒಂದು ಬುಕ್ಸ್ ಅಥವಾ ಕೀ ಆನ್ಸರ್ಸ್ನ ಇಟ್ಕೊಳ್ಳದೆ ಫಸ್ಟ್ ನಾವು ಅಟೆಂಪ್ಟನ್ನು ಮಾಡ್ತಕ್ಕಂಥದ್ದಾಗುತ್ತೆ. ಸೊ ಫಸ್ಟ್ ಅಟೆಂಪ್ಟ್ ನಮ್ಗೆ ಗೊತ್ತಾಗುತ್ತೆ ನಾವು ಎಷ್ಟು ಕೆಪಬಲ್ ಆಗಿರ್ತೀವಿ ಆ ಒಂದು ಎಕ್ಸಾಮ್ಗೆ ಅಂತಕ್ಕಂಥದ್ದು. ಸೊ ಹೆಲ್ಪ್ಸ್ ಯು ಎಕ್ಸ್ಪೀರಿಯನ್ಸ್ ರಿಯಲ್ ಎಕ್ಸಾಮ್ ಪ್ರೆಷರ್. ಓಕೆ, ಸೊ ಹಾಗಾಗಿ ಬರಿತಾ ಹೋಗಿ ಸ್ನೇಹಿತರೆ. ಹ್ಯಾಂಡ್ ಪ್ಯಾಕ್ ರಿಪೀಟೆಡ್ ಕ್ವಶನ್ಸ್ ನೋಡಿ, ನೀವು ಒಂದು 4-5 ಕ್ವಶನ್ನೇ ಬಿಡಿಸ್ತೀರಿ ಅಂತ ಹೇಳಿದಾಗ ಅಲ್ಲಿ ಕೆಲವೊಂದು ಕ್ವಶನ್ಸ್ಗಳು ರಿಪೀಟ್ ಆಗಿರುತ್ತೆ ಸ್ನೇಹಿತರೆ. ಎಷ್ಟು ಕ್ವಶನ್ಸ್ಗಳು ರಿಪೀಟ್ ಆಗಿರುತ್ತೆ ಗೊತ್ತಾ, ತುಂಬ ಕ್ವಶನ್ ರಿಪೀಟ್ ಆಗಿರುತ್ತೆ. ನೀವು ಎಷ್ಟು ಹಾಗಾಗಿನೇ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ನ ಬಿಡಿಸಿ ಅಂತ ಹೇಳಿದ್ರು. ಸೊ ಅವರು ಎಷ್ಟು ಕ್ವಶನ್ಸ್ಗಳನ್ನ ಮಾಡೋದಕ್ಕೆ ಸಾಧ್ಯ? ಈಗ NCERT ಬುಕ್ಸ್ ಇದೆ ಅಂತ ಹೇಳಿದ್ರೆ ಎಷ್ಟು ಕ್ವಶನ್ಸ್ಗಳನ್ನ, ಈಗ ಫಾರ್ ಎಕ್ಸಾಂಪಲ್ ಈಗ 20 ವರ್ಷದಿಂದ ಮಾಡ್ತಾ ಇದ್ರೆ ಎಕ್ಸಾಮ್ ಅಂತ ಹೇಳಿದ್ರೆ ಎಷ್ಟು ಕ್ವಶನ್ಸ್ ರಿಪೀಟ್ ಆಗುತ್ತೆ ಗೊತ್ತಾ? ಸೊ ಹಾಗಾಗಿನೇ ಕ್ವಶನ್ಸ್ಗಳನ್ನ ಬಿಡಿಸಿ ಅಂತ ಹೇಳಿದ್ರೆ ರಿಪೀಟೆಡ್ ಕ್ವಶನ್ಸ್ ಆಗುತ್ತೆ, ಇಂಪಾರ್ಟೆಂಟ್ ಟಾಪಿಕ್ಸ್ ಬರುತ್ತೆ, ಹೈ ವೇಟೇಜ್ ಏರಿಯಾ ಗೊತ್ತಾಗುತ್ತೆ. ಆ್ಯಂಡ್ ನೆಕ್ಸ್ಟ್ ಅಂಡರ್ಸ್ಟ್ಯಾಂಡ್ ಎಕ್ಸಾಮ್ ಟ್ರೆಂಡ್ ಅಂದರೆ ಅಂಡರ್ಸ್ಟ್ಯಾಂಡ್ ಆಗುತ್ತೆ, ಸಬ್ಜೆಕ್ಟ್ ವೈಸ್ ವೇಟೇಜ್ ಎಷ್ಟಿದೆ, ಡಿಫಿಕಲ್ಟ್ ಲೆವೆಲ್ ಎಷ್ಟಿದೆ, ಆ್ಯಕ್ಚುಲ್ ಎಕ್ಸಾಮ್ ಪ್ಯಾಟರ್ನ್ ಯಾವ ರೀತಿ ಇದೆ, ಸೊ ಇದೆಲ್ಲ ನಮಗೆ ಗೊತ್ತಾಗ್ತಾ ಹೋಗುತ್ತೆ. ಇನ್ನು ಲೇಟೆಸ್ಟ್ ಪ್ಯಾಟರ್ನ್ ಪ್ರಾಕ್ಟೀಸ್ ಅಂತ ಇದ್ದಾಗ ಮಾಡೆಲ್ ಪೇಪರ್ಸ್ನ ಬಿಡಿಸ್ತಾ ಹೋಗಿ. ಸೊ ಅದು ಅಷ್ಟೇ ಈಗಿನ ಒಂದು ಟ್ರೆಂಡ್ಗೆ ಸಂಬಂಧಪಟ್ಟಂತೆ ನೋಡ್ತಾ ಹೋದಾಗ ಯಾವ ರೀತಿ ಕ್ವಶನ್ಸ್ಗಳು ಬರ್ಬೋದು, ಮತ್ತು ಈಗಿನ ಒಂದು GKಗೆ ಸಂಬಂಧಪಟ್ಟಂತೆ, ಕರೆಂಟ್ ಅಫೇರ್ಸ್ಗೆ ಸಂಬಂಧಪಟ್ಟಂತೆ ಕ್ವಶನ್ಸ್ಗಳು ಯಾವ ರೀತಿ ಇದೆ ಅಂತಕ್ಕಂಥ ಅರ್ಥ ಆಗುತ್ತೆ. ಮತ್ತು ಹೆಲ್ಪ್ ಬ್ರಿಡ್ ಗ್ಯಾಪ್ಸ್ ಆಫ್ಟರ್ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಗೆ ಪ್ರಾಕ್ಟೀಸ್ ಆಗ್ತಕ್ಕಂಥದ್ದು ಆಗಿರುತ್ತೆ. ಸೊ ಈಗಿದ್ದಾಗ ನಮ್ಗೆ ಏನಾಗುತ್ತೆ, ಮಾಡೆಲ್ ಪೇಪರ್ಸ್ ಹೆಲ್ಪ್ ರೆಡ್ಯೂಸ್ ಮಿಸ್ಟೇಕ್ಸ್ನ ರೆಡ್ಯೂಸ್ ಮಾಡ್ತಕ್ಕಂಥ ಏನಿರುತ್ತೋ ಒಂದು ಕಮ್ಮಿ ಮಾಡೋದಕ್ಕೆ ಹೆಲ್ಪ್ ಆಗ್ತಕ್ಕಂಥದ್ದು. ಇನ್ನು ಇಂಪ್ರೂವ್ ಅಕ್ಯುರೇಸಿ ಆಫ್ಟರ್ ಅಂಡರ್ಸ್ಟ್ಯಾಂಡಿಂಗ್ ದ ಎಕ್ಸಾಮ್. ಓಕೆ, ಇನ್ನು ಟೈಮ್ ಮ್ಯಾನೇಜ್ಮೆಂಟ್ ಆಗುತ್ತೆ, ಅದರ ಜೊತೆಗೆ ಸೆಲ್ಫ್ ಅಸೆಸ್ಮೆಂಟ್ ಆಗುತ್ತೆ, ನಮ್ಮ ಬಗ್ಗೆ ನಮಗೆ ವೀಕು ಸ್ಟ್ರಾಂಗ್ ಗೊತ್ತಾಗ್ತಾ ಹೋಗುತ್ತೆ. ಆ್ಯಂಡ್ ನೆಕ್ಸ್ಟ್ ನೋಡ್ತಾ ಹೋದಾಗ ಬೆಸ್ಟ್ ಸ್ಟ್ರಾಟಜಿ ಟು ಯೂಸ್ ಬೋತ್ ಅಂತ ಅಂದರೆ ಫಸ್ಟ್ ಸಾಲ್ವ್ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್. ಓಕೆ, ಅಂಡರ್ಸ್ಟ್ಯಾಂಡ್ ದ ರಿಯಲ್ ಎಕ್ಸಾಮ್ ಅಂತ ಅರ್ಥ ಆಗುತ್ತೆ, ಅಂದರೆ ಯಾವ ರೀತಿ ಕ್ವಶನ್ ಬರಬಹುದು. ಸೊ ಫಸ್ಟ್ ಅಟೆಂಪ್ಟ್ ಮಾಡೋರು ಇರ್ತಾರೆ, ಆ್ಯಂಡ್ 3-4 ಸರಿ ಅಟೆಂಪ್ಟ್ ಮಾಡೋರು ಇರ್ತಾರೆ. ಹಾಗಿರಬೇಕಾದ್ರೆ ಸೊ ನಿಮ್ಗೊಂದು ಬೆಸ್ಟ್ ಎಕ್ಸ್ಪೀರಿಯನ್ಸ್ ಆಗುತ್ತೆ. ಆ್ಯಂಡ್ ದೆನ್ ಪ್ರಾಕ್ಟೀಸ್ ಮಾಡೆಲ್ ಕ್ವಶನ್ ಪೇಪರ್ ಟು ಇಂಪ್ರೂವ್ ಅಕ್ಯುರೇಸಿ ಆ್ಯಂಡ್ ಕಾನ್ಫಿಡೆನ್ಸ್. ಅದು ಅದೇ ಕ್ವಶನ್ಸ್ ಕೊಡ್ತಾರೆ ಅಂತ ಯಾವುದೂ ಇಲ್ಲ ಸ್ನೇಹಿತರೆ, ಬಟ್ ಮಾಡೆಲ್ ಪೇಪರ್ ಬಿಡಿಸೋದ್ರಿಂದ ನಮಗೆ ಒಂದು ಕಾನ್ಫಿಡೆನ್ಸ್ ಬರ್ತಾ ಹೋಗುತ್ತೆ. ಆ್ಯಂಡ್ ಅಕ್ಯುರೇಸಿ ಅಂತ ಹೇಳಿದ್ವಲ್ವ, ಇಂಪ್ರೂವ್ ಅಕ್ಯುರೇಸಿ ಆಗ್ತಕ್ಕಂಥದ್ದಾಗಿರುತ್ತೆ. ಸೊ ಹಾಗೆ ನೀವು ಪ್ರೀವಿಯಸ್ ಇಯರ್ ಪ್ಲಸ್ ಮಾಡೆಲ್ ಕ್ವಶನ್ ಪೇಪರ್ನ ಬಿಡಿಸಿದ್ರೆ ಡೆಫಿನೆಟಾಗಿ ನಿಮಗೆ ಒಂದು ಭಯ ಅಂತಕ್ಕಂಥದ್ದು ಹೋಗಿ ಕಾನ್ಫಿಡೆನ್ಸ್ ಬರುತ್ತೆ. ಓಕೆ, ಸೊ ವೆರಿ ಇಂಪಾರ್ಟೆಂಟ್. ಸೊ ದಿಸ್ ಕಾಂಬಿನೇಷನ್ ಗಿವ್ಸ್ ದ ಬೆಸ್ಟ್ ರಿಸಲ್ಟ್ ಇನ್ ಕರ್ನಾಟಕ PC ಎಕ್ಸಾಮ್ಸ್. ಸೊ ಫೈನಲ್ ಟೇಕ್ ವೇ ಅಂತ ಹೇಳಿದ್ರೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಬಿಲ್ಡ್ ಅಂಡರ್ಸ್ಟ್ಯಾಂಡ್ ಮಾಡ್ತಾ ಹೋಗುತ್ತೆ. ಈ ಒಂದು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಬಿಡಿಸೋದ್ರಿಂದ ನಮಗೊಂದು ಅಂಡರ್ಸ್ಟ್ಯಾಂಡಿಂಗ್ ಸಿಗ್ತಾ ಹೋಗುತ್ತೆ. ಮಾಡೆಲ್ ಪೇಪರ್ಸ್ ಬಿಲ್ಡ್ ಅಕ್ಯುರಸಿ, ಟುಗೆದರ್ ದೆ ಎನ್ಶೂರ್ ಸಕ್ಸಸ್ ಇನ್ ಕರ್ನಾಟಕ PC ಎಕ್ಸಾಮ್ಸ್. ಓಕೆ, ಸೊ ಇಲ್ಲಿ ಮೇಯ್ನಾಗಿ ಮಾಡಬೇಕಾಗಿರೋದೇನು, ಫೈನಲ್ ಆಗಿ ಸೊ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ನ ಸ್ಟಡಿ ಮಾಡಿ ಮೇಯ್ನಾಗಿ. ಸೊ ಯಾವ ಕ್ವಶನ್ಸ್ಗಳು ಯಾವ ಟಾಪಿಕ್ ಮೇಲೆ ಜಾಸ್ತಿ ಬಂದಿದೆ ಆ್ಯಂಡ್ ಯಾವ ರೀತಿ ಕ್ವಶನ್ಸ್ಗಳನ್ನ ಕೇಳಿದ್ದಾರೆ. ಸೊ ಡೈರೆಕ್ಟಾಗಿ ಈಗ ಫಾರ್ ಎಕ್ಸಾಂಪಲ್ ನಾವು ತೊಗೊಳ್ತೀವಿ ಅಂದರೆ ಡೈರೆಕ್ಟಾಗಿ ಕ್ವಶನ್ಸ್ಗಳನ್ನ ಕೊಟ್ಟಿದ್ದಾರಾ, ಅಥವಾ ಕ್ವಶನ್ನ ಟ್ವಿಸ್ಟ್ ಮಾಡಿ ಕೊಟ್ಟಿದ್ದಾರಾ, ಅಥವಾ ಒಂದು ಟಾಪಿಕ್ ಮತ್ತೊಂದು ಟಾಪಿಕ್ ರಿಲೇಟೆಡಾಗಿ ಕೊಟ್ಟಿದ್ದಾರಾ. ಸೊ ಈ ರೀತಿ ಎಲ್ಲ ನೋಡ್ತಾ ಹೋಗ್ತೀವಿ ಸ್ನೇಹಿತರೆ, ಅರ್ಥ ಆಯ್ತಾ? ಸೊ ಹಾಗಿರಬೇಕಾದ್ರೆ ನಾವು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ನ ಡೆಫಿನೆಟಾಗಿ ಬಿಡಿಸಲೇಬೇಕಾಗುತ್ತೆ. ಅದರ ಜೊತೆಗೆ ಮಾಡೆಲ್ ಪೇಪರ್ಸ್ನ ಬಿಡಿಸೋದ್ರಿಂದ ನಮಗೆ ಒಂದು ನಾವಿಷ್ಟು ಕಲ್ತಿದ್ದೀವಿ, ನಾವಿಷ್ಟು ಕಲಿತಾ ಇದ್ದೀವಿ, ಸೊ ನಾವು ಇನ್ನೂ ಕಲಿಬೇಕು. ಸೊ ಇದೆಲ್ಲ ನಮಗೆ ಅರ್ಥ ಆಗ್ತಾ ಹೋಗುತ್ತೆ.